ಇದು ಇಷ್ಟು ಮಾಡಿದಾಗ ನೀರು ಪ್ರವಾಹ ಬರ್ತಾ ಇರುತ್ತಲ್ಲ, ಪ್ರವಾಹ ಬರ್ತಿದ್ದಾಗ ಏನಾಗುತ್ತೆ, ಅಣೆಕಟ್ಟು ಒಡೆದೋಗುತ್ತೆ. ಅಣೆಕಟ್ಟು ಒಡೆದೋಗಿದ್ದನ್ನು ಕೂಡ ತೋರಿಸಿದ್ದೀವಿ ಸ್ವಾಮಿ. ಅಣೆಕಟ್ಟು ಅದು ಭಾಳ ಚೆನ್ನಾಗಿ ನಾನು ಮೊದಲೇ ಹೇಳಿದೆ, ಒಂದು ಸ್ವಲ್ಪ ಹನಿ ಬರ್ತಾ ಇರುತ್ತೆ. ಒಂದೊಂದು ಸ್ವಲ್ಪ ಹನಿ ಬರ್ತಿದ್ದಂಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ. ಆಮೇಲೆ ಸೌಂಡ್ ಹಾಕ್ತೀವಿ, ಗುಳುಗುಳು ಅಂತ ಸೌಂಡ್ ಬರುತ್ತೆ. ಆಮೇಲೆ ಇನ್ನೊಂದು ಸ್ವಲ್ಪ ಜಾಸ್ತಿ ಬರುತ್ತೆ. ಆಮೇಲೆ ನೀರು ಫೌಂಟನ್ ಥರ ಬರೋಕ್ಕೆ ಶುರು ಆಗುತ್ತೆ. ಬರ್ತಾ ಇದ್ದಂಗೆ ಈಗ ಅಣೆಕಟ್ಟು ಒಡೆಯುತ್ತೆ. ಹೆಂಗೆ ಅಣೆಕಟ್ಟು ಒಡೆಯುತ್ತೆ ಅಂತ, ಒಂದು ಸ್ವಿಮ್ಮಿಂಗ್ ಪೂಲಲ್ಲಿ ಬಾಯ್ಬಿಟ್ಬಿಟ್ರೆ, ಸ್ವಿಮ್ಮಿಂಗ್ ಪೂಲಲ್ಲಿ ಒಂದು ಅಣೆಕಟ್ಟು ಕಟ್ಟಿದ್ದೀವಿ ಮಿನೇಚರಲ್ಲಿ. ಸ್ವಿಮ್ಮಿಂಗ್ ಪೂಲ್ ಲೆವೆಲ್ಗೆ, ವಾಟರ್ ಲೆವೆಲ್ಗೆ ಈ ಇದು ಕಟ್ಟಿ ಡ್ಯಾಮ್ ಕಟ್ಟಿದ್ದೀವಿ. ಅಣೆಕಟ್ಟು ಹೆಂಗೆ ಅಂತ ಹೇಳಿದ್ರೆ ಅದು ಭಾಳ ಚೆನ್ನಾಗಿ ನಾನು ಮೊದಲೇ ಹೇಳಿದೆ, ಒಂದು ಸ್ವಲ್ಪ ಹನಿ ಬರ್ತಾ ಇರುತ್ತೆ. ಒಂದೊಂದು ಸ್ವಲ್ಪ ಹನಿ ಬರ್ತಿದ್ದಂಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ. ಆಮೇಲೆ ಸೌಂಡ್ ಹಾಕ್ತೀವಿ, ಗುಳುಗುಳು ಅಂತ ಸೌಂಡ್ ಬರುತ್ತೆ. ಆಮೇಲೆ ಇನ್ನೊಂದು ಸ್ವಲ್ಪ ಜಾಸ್ತಿ ಬರುತ್ತೆ. ಆಮೇಲೆ ನೀರು ಫೌಂಟನ್ ಥರ ಬರೋಕ್ಕೆ ಶುರು ಆಗುತ್ತೆ. ಬರ್ತಾ ಇದ್ದಂಗೆ ಈಗ ಅಣೆಕಟ್ಟು ಒಡೆಯುತ್ತೆ. ಹೆಂಗೆ ಅಣೆಕಟ್ಟು ಒಡೆಯುತ್ತೆ ಅಂತ, ಒಂದು ಸ್ವಿಮ್ಮಿಂಗ್ ಪೂಲಲ್ಲಿ ಬಾಯ್ಬಿಟ್ಬಿಟ್ರೆ, ಸ್ವಿಮ್ಮಿಂಗ್ ಪೂಲಲ್ಲಿ ಒಂದು ಅಣೆಕಟ್ಟು ಕಟ್ಟಿದ್ದೀವಿ ಮಿನೇಚರಲ್ಲಿ. ಸ್ವಿಮ್ಮಿಂಗ್ ಪೂಲ್ ಲೆವೆಲ್ಗೆ, ವಾಟರ್ ಲೆವೆಲ್ಗೆ ಈ ಇದು ಕಟ್ಟಿ ಡ್ಯಾಮ್ ಕಟ್ಟಿದ್ದೀವಿ. ಸ್ವಲ್ಪ ನ್ಯಾಚುರಲ್ ಆಗಿರುತ್ತೆ ಅಂತ. ಇನ್ನೆಲ್ಲ ಡ್ಯಾಮ್ಗೆ ಬಾಂಬ್ ಹಾಕೋಕ್ಕಾಗುತ್ತೆ, ಇಲ್ಲಿ ಹೊಡೆದಿರೋದು ಎಲ್ಲಿ ಸಿಗುತ್ತೆ, ಅದಲ್ಲ. ಅದಕ್ಕೋಸ್ಕರ ಏನು ಮಾಡ್ತು ಅಂತ ಹೇಳಿದ್ರೆ, ಒಬ್ಬ ಆರ್ಟ್ ಡೈರೆಕ್ಟರ್ನ ಇಟ್ಕೊಂಡು, ಐ ಥಿಂಕ್ ರಮೇಶ್ ಅಂತ ಕಾಣಿಸುತ್ತೆ, ಅವ್ರನ್ನ ಇಟ್ಕೊಂಡಿದ್ದಾನೆ. ಈ ಸ್ವಿಮ್ಮಿಂಗ್ ಪೂಲ್, ವಾಸು ಸ್ಟುಡಿಯೋದಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಇತ್ತು. ಅಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ನಾವು ಏನು ಮಾಡೋದು ಅಂದರೆ, ನೀರಿನ ಲೆವೆಲ್ಗೆ ಒಂದು ಡ್ಯಾಮ್ ಕಟ್ಟಿದ್ವಿ. ಅಲ್ಲೂ ನೀರು ಕಾಣಿಸ್ಬೇಕು, ಆ ಥರ ಮಾಡಿದ್ದೇನೆ. ಇಲ್ಲಿಂದ ನಾವು ಡ್ಯಾಮ್ ಮಾತ್ರ ಕಾಣಿಸ್ಬೇಕು, ಇನ್ನು ಮಿಕ್ಕಿದ ಆ ಕಡೆ ಈ ಕಡೆ ಇಲ್ಲದಂಗೆ ಕ್ಯಾಮ್ರಾ ಸೆಟ್ ಮಾಡ್ಕೊಂಡಿದ್ದೇನೆ. ಆ ಡ್ಯಾಮ್ಗೆ ಡೈನಮೈಟ್ ಇಟ್ಟು, ನಾವು ಏನು ಜಾಗ ಮಾಡಿದ್ವೋ ಆ ಡೈನಮೈಟ್ ಇಟ್ಟು ಬ್ಲಾಸ್ಟ್ ಮಾಡಿದ್ವು. ಇವಾಗ ಹೆಂಗಿದ್ರು ಅದು ನೀರು ಕಟ್ಬಿಟ್ಟಿದ್ವಲ್ಲ, ಬ್ಲಾಸ್ಟ್ ಮಾಡೋ ತಕ್ಷಣ ಅಲ್ಲಿಂದ ನೀರು ಹೊರಗೆ ಶುರು ಆಯಿತು. ಅಲ್ಲಿ ನೀರು ಬರೋಕ್ಕೆ ಶುರು ಆಗ್ತಿದ್ದಂಗೆ ಆ್ಯಕ್ಚುಲ್ ನದಿ ಪ್ರವಾಹ ತೋರಿಸ್ಬಿಟ್ವು. ಇವತ್ತು ಈ ಪೋರ್ಷನ್ ಇದೆಯಲ್ಲ, ಇದು ಥ್ರಿಲ್ಲಿಂಗ್ ಪೋರ್ಷನ್ ಇನ್ ದಿ ಪಿಕ್ಚರ್, ಇದು ಡ್ಯಾಮ್ ಹೊಡೆಯೋದು. ಸೊ ಇವೆಲ್ಲ ಏನಾಯಿತು ಅಂತ ಹೇಳಿದ್ರೆ, ಒಬ್ಬ ಸಹ ನಿರ್ದೇಶಕನ ಜೀವನದಲ್ಲಿ ಹಲವಾರು ವಿಷಯಗಳನ್ನ ಕಲ್ತ್ಕೊಳ್ಳೋಕ್ಕೆ ಈ ಚಿತ್ರಗಳೆಲ್ಲ ಕೂಡ ನನಗೆ ಒಂದು ಫೌಂಡೇಶನ್ ಸ್ಟೋನ್ ಆಯಿತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಭೂತಾಯನ ಮಗ ಇವು ಮಾತಾಡೋಗಿಲ್ಲ, ಅದ್ಧೂರಿಯಾಗಿ ಓಡ್ಬಿಡ್ತು. 100 days ಫಂಕ್ಷನ್ ಆಗೋಯ್ತು. ನಾನು ಮೊದಲೇ ಹೇಳಿದ್ದೆ, ಇದರ ಪಾಲುದಾರರು ಎಲ್ಲರೂ ಕೂಡ ಯುರೋಪ್ ಟ್ರಾವೆಲ್ ಮಾಡಿಬಿಟ್ರು, ಎಲ್ರಿಗೂ ಸಂತೋಷ ಆಗೋಯ್ತು. ಆದರೆ ಅವರೆಲ್ಲ ಫಾರಿನ್ ಮುಗಿಸ್ಕೊಂಡು ಬಂದಾಗ ತೆಗೆದಿದ್ದೇನೆ ಇದು ಮಾಡ್ತಾಯಿದ್ರು. ಯಾವುದಕ್ಕೋಸ್ಕರ 100 days ಫಂಕ್ಷನ್ದು ಒಂದು ಇದು ಮಾಡ್ತಾಯಿದ್ರು, ರೀಲ್ ಮಾಡ್ತಾಯಿದ್ರು. ನನಗೆ ಇನ್ನೂ 1,000 ರೂಪಾಯಿ ದುಡ್ಡು ಕೊಟ್ಟಿರಲಿಲ್ಲ, ಪೇಮೆಂಟ್ ಬಂದಿರಲಿಲ್ಲ. ಆ ಸಿನಿಮಾದಲ್ಲಿ ನಾವೆಲ್ಲ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂದರೆ, ಎಲ್ಲ ಆ್ಯಕ್ಚುಯಲ್ ಸೆಟ್ಗಳೇ, ಮನೆ ಕಟ್ಟಿರೋದೇ.